ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಏನು ಖರಾಬ್ ಮಾರ್ಕೆಟ್ ಅಂತೀನಿ. ಸೊ 2 ದಿನದಿಂದ ನಮಗೆ ಯಾವುದೇ ಪ್ರಾಪರ್ ಸೆಟಪ್ ಇಲ್ಲ ನೋಡ್ಬೋದು. ಜಸ್ಟ್ ಇವತ್ತು ಮಾರ್ಕೆಟ್ ಓಪನ್ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ನನಗೆ ನಿನ್ನೆ ನೋ ಟ್ರೇಡಿಂಗ್ ಡೇ ಆಗಿದೆ. ಯಾವುದೇ ಥರ ಪ್ಯಾಟರ್ನ್ ಇರಲಿಲ್ಲ. ಸೊ ಪ್ರೈಸ್ ಆ್ಯಕ್ಷನಲ್ಲಿ ಅದಕ್ಕೋಸ್ಕರ ನಾನು ಯಾವುದೇ ಥರ ಟ್ರೇಡನ್ನು ತೊಗೊಳ್ಳಿಲ್ಲ. ಇವತ್ತೆಷ್ಟು ಫ್ಲ್ಯಾಟ್ ಓಪನ್ ಆಗುತ್ತೆ ಮಾರ್ಕೆಟು. ಈ ಥರ ಕಂಟಿನ್ಯೂಸ್ ಆಗಿ ಸೈಡ್ ವೇ, ಪೂರ್ತಿ ಸೈಡ್ ವೇ ಆಗಿದೆ. ಯಾವುದೇ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಒಂದು ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ಗಳಿಲ್ಲ. ಸೊ ಇಷ್ಟು ಸೈಡ್ ವೇ ಆಗಿ ಆಪ್ಷನ್ ಬೈಯರ್ಗೆ ಕಾಲು ಪುಟ್ಟು ಬೈ ಸೆಲ್ ಅಂತ ಒಂದು 4-5 ಟ್ರೇಡ್ ಮಾಡಿ ಸೊ ಪೂರ್ತಿ ಕ್ಯಾಪಿಟಲ್ನ ವೈಪೌಟ್ ಮಾಡೋವಂಥ ದಿನ ಇದು. ಅದಕ್ಕೋಸ್ಕರ ನಾನು ಯಾವುದೇ ಥರ ಟ್ರೇಡನ್ನು ಮಾಡಿಲ್ಲ. ಸೊ ಇವು ನೋಡ್ತಾ ಇರ್ಬೋದು ಪೊಸಿಷನ್ ಆ್ಯಂಡ್ ಆರ್ಡರ್ಸು ಸೊ 0 ಇದೆ. ಯಾವುದೇ ಥರ ಟ್ರೇಡನ್ನು ನಾನು ಇವತ್ತು ಮಾಡಲಿಲ್ಲ. ಸೊ ನಿನ್ನೇನೋ ನೋಡ್ಬೋದು ಆಲ್ಮೋಸ್ಟ್ ನಮಗೆ ಯಾವುದೇ ಥರ ಪ್ರೈಸ್ ಆ್ಯಕ್ಷನ್ ಇರಲಿಲ್ಲ, ಪ್ಯಾಟರ್ನ್ ಇರಲಿಲ್ಲ. ಸೊ ಮಾರ್ಕೆಟ್ ಏನಾಯ್ತು, ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂತು, ಸುಮ್ಮನೆ ಮೇಲ್ಗಡೆ ಹೋಯಿತು, ಸೊ ಕೆಳಗಡೆ ಫಾಲ್ ಆಯಿತು, ಸೊ ಇಲ್ಲಿ ಬಂದು ಕ್ಲೋಸ್ ಆಯಿತು. ಸೊ ಅದಾದಮೇಲೆ ಇವತ್ತೇನಾಗುತ್ತೆ, ಮಾರ್ಕೆಟು ಜಸ್ಟ್ ಫ್ಲ್ಯಾಟ್ ಓಪನ್ ಆಗುತ್ತೆ. ಫ್ಲ್ಯಾಟ್ ಓಪನ್ ಆಗಿ ಸೈಡ್ ವೇ ಇತ್ತು. ಸೊ ನಾನು ಟ್ರೈಯಿಂಗಲ್ಗೆ ಟ್ರೈ ಮಾಡ್ತಾಯಿದ್ದೆ, ಒಂದು ಟ್ರೈಯಿಂಗಲ್ ಪ್ಯಾಟರ್ನನ್ನು ಫೈಂಡ್ ಮಾಡ್ತಾಯಿದ್ದೆ. ಸೊ ಈ ಥರ ಒಂದು ಟ್ರೈಯಿಂಗಲ್ ಬ್ರೇಕ್ ಆದರೆ ಸೊ ನಾನು ಟ್ರೇಡನ್ನು ತೊಗೋಬೇಕಂತ ವೇಟ್ ಮಾಡ್ತಾಯಿದ್ದೆ. ಸೊ ವೇಟ್ ಮಾಡಿ ಟ್ರೈಯಾಂಗಲ್ನ ಡ್ರಾ ಮಾಡ್ತೀನಿ. ಸೊ ಈ ಥರ ನಾನು ಟ್ರೈಯಾಂಗಲ್ಗೆ ವೇಟ್ ಮಾಡ್ತಾಯಿದ್ದೆ. ಸೊ ಇಲ್ಲಿ ಕ್ಲೋಸಿಂಗ್ ನಮಗೆ ಪ್ರಾಪರ್ ಆಗಿ ಸಿಗಲ್ಲ. ಸೊ ದಿಸ್ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಮಗೆ ಕ್ಲೋಸಿಂಗ್ ಸಿಗುತ್ತೆ, ಬಟ್ ಸ್ವಲ್ಪ ವೀಕ್ ಇರುತ್ತೆ ಆ ಕ್ಯಾಂಡಲ್ಗೆ ಮೇಲ್ಗಡೆ. ಸೊ 5 ಮಿನಿಟ್ ಟೈಮ್ ಪೀರಿಯಡಲ್ಲಿ ಈ ಕ್ಯಾಂಡಲ್ಗೆ ಮೇಲ್ಗಡೆ ವೀಕ್ ಇತ್ತು. ಅದಕ್ಕೋಸ್ಕರ ನಾನು ಎಂಟ್ರಿನ ತೊಗೊಂಡಿಲ್ಲ. ಸೊ ಎಂಟ್ರಿ ತೊಗೊಂಡಿದ್ರೆ ಸೊ ಆಲ್ಮೋಸ್ಟ್ ನಮಗೆ 1:2 ಟಾರ್ಗೆಟ್ ಬರೋ ಚಾನ್ಸಸ್ ಇತ್ತು. ಆದರೆ ಇಮಿಡಿಯೇಟಾಗಿ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಏರಿಯಾ ಇತ್ತು, ಇಲ್ಲಿ ಗಮನಿಸ್ಬೋದು, ನೋಡ್ಬೋದು ಇಲ್ಲಿ. ಸೊ ಇದು ರೆಸಿಸ್ಟೆನ್ಸ್ ಏರಿಯಾ, ಅಂದರೆ ಈ ಏರಿಯಾನ ಬ್ರೇಕ್ ಮಾಡ್ತು ಕ್ಯಾಂಡಲು. ಸೊ ಅದಕ್ಕೋಸ್ಕರ ಟಾರ್ಗೆಟ್ ಬಂತು. ಸಪೋಸ್ ಏನಾದರೂ ಇಲ್ಲಿಂದ ರಿವರ್ಸಲ್ ಹಾಕಿದರೆ ಆಲ್ಮೋಸ್ಟ್ ನಮಗೆ ಇಲ್ಲಿ ಮತ್ತೆ ಸ್ಟಾಪಲ್ಲಿ ಹೀಟ್ ಆಗುವಂಥ ಚಾನ್ಸಸ್ ಇತ್ತು. ಯಾಕಂದರೆ ಆಲ್ಮೋಸ್ಟ್ ಫಸ್ಟ್ ಸ್ಟಾಪಲ್ಲಿ ಮಾರ್ಕೆಟ್ ಫುಲ್ ಸೈಡ್ ವೇ ಆಗಿರೋದ್ರಿಂದ ಸೊ ಇಲ್ಲಿ ನಾನು ಟ್ರೇಡನ್ನು ತೊಗೊಳ್ಳೋದಕ್ಕೆ ಸೊ ಅಷ್ಟು ನಾನು ಕಾನ್ಫಿಡೆಂಟ್ ಆಗಿರಲಿಲ್ಲ. ಅದಕ್ಕೋಸ್ಕರ ನಾನು ಈ ಸೆಟಪನ್ನು ಅವಾಯ್ಡ್ ಮಾಡಿದೆ. ಸೊ ಟ್ರಯಾಂಗಲ್ ತುಂಬ ಚೆನ್ನಾಗಿತ್ತು, ಬಟ್ ಇಲ್ಲಿ ಮೇಲ್ಗಡೆ ಸ್ವಲ್ಪ ವೀಕ್ಸ್ಗಳಿದ್ದು, ಮತ್ತು ಇಲ್ಲಿ ಒಂದು ರೆಸಿಸ್ಟೆನ್ಸ್ ಏರಿಯಾ, ಅಂದರೆ ಮಾರ್ಕೆಟು ಇಲ್ಲಿ ಫಾಲ್ ಆಗುತ್ತೆ. ಸೊ ಮತ್ತು ಈ ಏರಿಯಾನ ರೆಸಿಸ್ಟೆನ್ಸನ್ನು, ಅಂದರೆ ಇಲ್ಲಿ ಪ್ರೀವಿಯಸ್ ರೆಸಿಸ್ಟೆನ್ಸ್ ಇದೆಯಲ್ಲ ಲೆಫ್ಟ್ ಸೈಡಿಗೆ ನೋಡ್ಬೋದು, ಇಲ್ಲಿ ಪ್ರೀವಿಯಸ್ ರೆಸಿಸ್ಟೆನ್ಸ್ ಇರುತ್ತಲ್ಲ, ಸೊ ಇದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ ಮಾರ್ಕೆಟ್ಗೆ, ಮತ್ತೆ ಫಾಲ್ ಆಗುತ್ತೆ. ಸೊ ಮತ್ತು ಈ ಸಪೋರ್ಟ್ ಲೈನ್, ಟ್ರೆಂಡ್ ಲೈನನ್ನು ಸಪೋರ್ಟ್ ತೊಗೊಂಡು ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಮತ್ತಿಲ್ಲಿ ಮೇಲ್ಗಡೆಯಿಂದ ಟ್ರೆಂಡ್ ಲೈನ್ ಬರ್ತಾ ಇರುತ್ತೆ. ಸೊ ಅದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ, ಮತ್ತೆ ಫಾಲ್ ಆಗುತ್ತೆ. ಸೊ ಈ ಥರ ಜಾಸ್ತಿ ವ್ಯಾಲಿಟಿಲಿಟಿ ಏರಿಯಾದಿಂದ ಕಡಿಮೆ ವ್ಯಾಲಿಟಿಲಿಟಿ ಏರಿಯಾ ಕಡೆ ಬಂದು ಸೊ ಈ ಥರ ಮೇಲ್ಗಡೆ ಬ್ರೇಕ್ ಆಯಿತು. ಸೊ ಬ್ರೇಕ್ಔಟ್ ಕ್ಯಾಂಡಲ್ ಅಷ್ಟು ಕ್ಲಿಯರ್ ಆಗಿ ನಮಗೆ ಕಾಣಿಸಲಿಲ್ಲ, ಯಾಕಂದರೆ ಸ್ವಲ್ಪ ಮೇಲ್ಗಡೆ ವೀಕು ಕೆಳಗಡೆ ವೀಕು ಈ ಥರ ಇತ್ತು. ಸೊ ಫುಲ್ ಕ್ಯಾಂಡಲ್ ಕ್ಲೋಸ್ ಆಗಿದ್ರೆ ನಾನು ಇಲ್ಲಿ ರಿಸ್ಕನ್ನು ತೊಗೋಬೇಕು ಅಂತ ವೇಟ್ ಮಾಡ್ತಾ ಇದ್ದೆ. ಸೊ ಆಪ್ಷನ್ ಪ್ರೈಸನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ವೇಟ್ ಮಾಡ್ತಾ ಕುಂತಿದ್ದೆ. ಬಟ್ ಏನಾಗುತ್ತೆ ಇಲ್ಲಿ ಸೊ ವೀಕ್ ಇರುತ್ತೆ, ಅದಕ್ಕೋಸ್ಕರ ನಾನು ಯಾವುದೇ ಥರ ಟ್ರೇಡನ್ನು ತೊಗೊಳ್ಳಲ್ಲ. ಸೊ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಬ್ರೇಕ್ಔಟ್ ಆಗುತ್ತೆ. ನೆಕ್ಸ್ಟ್ ಕ್ಯಾಂಡಲ್ಲು ಪ್ರಾಪರ್ ಆಗಿ ಇತ್ತು, ಬಟ್ ಇಮಿಡಿಯೇಟ್ ಆಗಿ ಇಲ್ಲಿ ಏನಾಗುತ್ತೆ, ರೆಸಿಸ್ಟೆನ್ಸ್ ಏರಿಯಾ ಇರುತ್ತೆ. ಅಂದರೆ ಇಲ್ಲಿ ನೋಡ್ಬೋದು, ಸೊ ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾ, ಈ ರೆಸಿಸ್ಟೆನ್ಸ್ ಏರಿಯಾ, ಅಂದರೆ ಈ ಎರಡೂ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡೋದಕ್ಕೆ ಮಾರ್ಕೆಟ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದರೆ ಇಮಿಡಿಯೇಟಾಗಿ ನಾವು ಟಾಪಲ್ಲಿ ಬೈ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಈ ಥರ ಏರಿಯಾ ಪ್ರಾಪರಲ್ಲಿ ಸಿಕ್ಕಾಗ ಸೊ ಇಲ್ಲಿ ಬೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಟಾಪಲ್ಲಿ ಬೈ ಮಾಡಿದಾಗ ಇಮಿಡಿಯೇಟ್ ರಿವರ್ಸಲ್ ಆಗಿ ಮತ್ತು ಈ ಲೈನನ್ನು ನಮ್ಮ ಸ್ಟಾಪ್ಲಾಸನ್ನು ಹಿಟ್ ಮಾಡಿ ಈ ಲೈನನ್ನು ರೀಟ್ರೇಸ್ ತೊಗೊಂಡು ಮತ್ತೆ ಮಾರ್ಕೆಟ್ ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಟಾಪಲ್ಲಿ ಬೈ ಮಾಡಬಾರ್ದು. ಸೊ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ ಸೊ ಇಂಥ ಟಾಪಲ್ಲಿ ಬೈ ಮಾಡಿದರೆ ಇಮಿಡಿಯೇಟಾಗಿ ಮಾರ್ಕೆಟ್ ರಿವರ್ಸಲ್ ಆಗಿ ನಮ್ಮ SLನ ಹಿಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪ್ರಾಪರ್ ಸೆಟಪ್ಗೋಸ್ಕರ ವೇಟ್ ಮಾಡಬೇಕು. ನಾನು ಪ್ರಾಪರ್ ಸೆಟಪ್ಪಿಗೆ ವೇಟ್ ಮಾಡ್ತಾ ಇದ್ದೆ, ಬಟ್ ಬಂದಿರೋದು ಒಂದು ಪ್ಯಾಟರ್ನ್ ಇಲ್ಲಿ. ಸೊ ಇವತ್ತು ಪೂರ್ತಿ ಮಾರ್ಕೆಟಲ್ಲಿ ಸುತ್ತ ಹಾರಿಸಿ ನೋಡಿದ್ರು ಯಾವುದೇ ಥರ ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ ಇಲ್ಲ. ಸೊ ಇಲ್ಲಿ ಜಸ್ಟ್ ನೋಡ್ಬೋದು ಫುಲ್ ಸೈಡ್ ವೇ ಆಪ್ಷನ್ ಸೆಲ್ಲರ್ ಮಾರ್ಕೆಟ್ ಆಗಿದೆ ಇವತ್ತು ಆಲ್ಮೋಸ್ಟ್. ಸೊ ಬ್ಲ್ಯಾಕ್ ವೆಡ್ನೆಸ್ಡೇ ಅನ್ಕೋಬಹುದು ಇವತ್ತು ನಾವು ಆಲ್ಮೋಸ್ಟ್ ನೋಡ್ಬೋದು. ಸೊ ಈ ಥರ ಇಷ್ಟು ಸೈಡ್ ವೇ ಮಾರ್ಕೆಟನ್ನು ನೋಡಿ, ಇಲ್ಲಿ ಆಲ್ಮೋಸ್ಟ್ ಪೂರ್ತಿ ಸೈಡ್ ವೇನಲ್ಲಿ ಇಷ್ಟೇ ರೇಂಜಲ್ಲಿ ಮಾರ್ಕೆಟು ಇವತ್ತು ಫುಲ್ ಕ್ಲೋಸ್ ಆಗಿದೆ. ಸೊ ಜಸ್ಟ್ ನೋಡ್ಬೋದು. ಸೊ ಇದೊಂದು ಮಾತ್ರ ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ ಬಂದಿತ್ತು. ಸೊ ಟ್ರಯಾಂಗಲ್ ನಾನಿಲ್ಲಿ ಅದಕ್ಕೋಸ್ಕರ ಕಾನ್ಫಿಡೆಂಟ್ ಆಗಿರದೇ ಇದ್ದದಕ್ಕೋಸ್ಕರ ನಾನು ಟ್ರೇಡನ್ನು ಅವಾಯ್ಡ್ ಮಾಡ್ತೀನಿ. ಅವಾಯ್ಡ್ ಮಾಡಿ ಸೊ 1:2 ಟಾರ್ಗೆಟ್ ಕೊಡುತ್ತೆ. ಜಸ್ಟ್ ನಾನು ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ ಲಾಂಗ್ ಪೊಸಿಷನ್. ಸಪೋಸ್ ನಾವಿಲ್ಲಿ ಎಂಟ್ರಿ ತೊಗೊಂಡಿದ್ರು, ಸೊ ಈ ಬಾಟಮ್ ಅಂದರೆ ಈ ಲೈನ್ವರೆಗೂ ನಾವು ಸ್ಟಾಪ್ ಲಾಸನ್ನು ಕೊಡಬೇಕಾಗಿತ್ತು. 20 ಪಾಯಿಂಟ್ ಸ್ಟಾಪ್ ಲಾಸ್ ಇರ್ತಿತ್ತು. ಆಲ್ಮೋಸ್ಟ್ 1:2 ಟಾರ್ಗೆಟ್ ಹಿಟ್ ಆಗ್ತಾ ಇತ್ತು. ಬಟ್ ಈ ಕ್ಯಾಂಡಲ್ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತು, ಯಾಕಂದರೆ ಮೇಲ್ಗಡೆ ವೀಕ್ ಇತ್ತು. ಅಂದರೆ ಈ ಕ್ಯಾಂಡಲ್ ಬ್ರೇಕ್ಔಟ್ ಟೈಪ್ ಬಂದಿತ್ತು, ಸೊ ವೀಕ್ ಇತ್ತು. ಸೊ ಇಲ್ಲೂ ಕೂಡ ವೀಕ್ ಇತ್ತು. ಸೊ ಇಲ್ಲಿ ನೋಡ್ಬೋದು ಇದು ಕ್ಯಾಂಡಲ್ ಕೂಡ ವೀಕ್ ಇತ್ತು. ಮೇಲ್ಗಡೆ ಸ್ವಲ್ಪ ವೀಕ್ ಬಂದಾಗ ಅಂದರೆ ಪ್ರೈಸು ಮೇಲ್ಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇಮಿಡಿಯೇಟಾಗಿ ಸೆಲ್ಲರು ಟ್ರ್ಯಾಪ್ ಮಾಡಿ ಕೆಳಗಡೆ ತೊಗೊಂಡ್ಬರ್ತಾರೆ ಪ್ರೈಸನ್ನು. ಅದಕ್ಕೋಸ್ಕರ ನಾನು ಅಷ್ಟು ನಾನು ಕಾನ್ಫಿಡೆಂಟ್ ಆಗಿರಲಿಲ್ಲ. ಸಪೋಸ್ ಏನಾದರೂ ಈ ಥರ ಫುಲ್ ಕ್ಯಾಂಡಲ್ ಅಂದರೆ ಮೇಲ್ಗಡೆ ವಿಕ್ ಇರದೆ ಅಂತ ಈ ಕ್ಯಾಂಡಲ್ ಇದೆಯಲ್ಲ, ಸೊ ಇದೇ ಥರ ಕ್ಯಾಂಡಲು ಸೊ ಇಲ್ಲಿ ಏನಾದರೂ ಹಿಂಗೆ ಬಂದು ವಿಕ್ ಇರದೇನೆ ಕ್ಲೋಸ್ ಆಗಿತ್ತು ಅಂತಂದರೆ ನಾನು ಈ ಟ್ರೇಡನ್ನು ನಾನು ತೊಗೋಬೇಕು ಅಂತ ವೇಟ್ ಮಾಡ್ತಾ ಇದ್ದೆ. 1:2 ಟಾರ್ಗೆಟ್ ಹಾಕೊಂಡ್ರೆ ಅಂದರೆ ನಮಗೆ ಇಲ್ಲಿ ಪ್ರಿವಿಯಸ್ ರೆಸಿಸ್ಟೆನ್ಸ್ ಅನ್ನೋಷ್ಟರಲ್ಲಿ ನಮಗೆ ಫುಲ್ ಟಾರ್ಗೆಟ್ ಬರ್ತಾ ಇತ್ತು. ಅಂದರೆ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತಲ್ಲ, ಸೊ ಈ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಫಾಲ್ ಆಗಿದೆ. ಸೊ ಇಲ್ಲಿವರೆಗೂ ಬರೋಷ್ಟರಲ್ಲಿ ನಮಗೆ ಟಾರ್ಗೆಟ್ ಹಿಟ್ ಆಗ್ತಾ ಇತ್ತು. 1:2 ನಾನು ಡ್ರಾ ಮಾಡಿ ಟೂಲನ್ನು ಡ್ರಾ ಮಾಡಿ ಸೊ
ಪ್ರೀಮಿಯಮನ್ನು ಚಾಯ್ಸ್ ಮಾಡಿ ಪ್ರೀಮಿಯಮನ್ನು ಚಾಯ್ಸ್ ಮಾಡಿ ಇಟ್ಕೊಂಡು ಕುಂತಿದ್ದೆ. ಸೊ ಅಷ್ಟರಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ವಿಕ್ ಇರುತ್ತೆ ಮೇಲ್ಗಡೆ, ವಿಕ್ಕನ್ನು ನೋಡಿಕೊಂಡು ನಾನು ಈ ಬೇಡ ಸೊ ಕಾನ್ಫಿಡೆಂಟ್ ಆಗಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಟ್ರೇಡನ್ನು ಅವಾಯ್ಡ್ ಮಾಡ್ತೀನಿ. ಸೊ ಆಮೇಲೆ ಟಾರ್ಗೆಟ್ ಕೊಡುತ್ತೆ 1:2 ಅಷ್ಟು ಪ್ರೀಮಿಯಮಲ್ಲಿ ಏನು ಜಾಸ್ತಿ ಮೊಮೆಂಟಮ್ ಇರಲಿಲ್ಲ. ಸೊ 30 ಪಾಯಿಂಟ್ಸ್ವರೆಗೂ ಬಂತು ಪ್ರೀಮಿಯಮ್, ಮತ್ತು ಇಮಿಡಿಯೇಟಾಗಿ ಸೊ ಅಲ್ಲಿ ಸ್ವಲ್ಪ ಹಾಲ್ಟ್ ಆಗಿ ರಿವರ್ಸಲ್ ಆಯಿತು. ರಿವರ್ಸಲ್ ಆಗಿ ಸೈಡ್ ವೇನಲ್ಲಿ ಮಾರ್ಕೆಟು ಕ್ಲೋಸ್ ಆಗಿದೆ. ಇದೇ ಥರ ನಮ್ಮದು ಸೊ ನೋ ಟ್ರೇಡಿಂಗ್ ಡೇ ಆಗಿರುತ್ತೆ ಇವತ್ತು ಕೂಡ. ಸೊ ನಿನ್ನೇನು ಇದೇ ಥರ ನಮಗೆ ಯಾವುದೇ ಥರ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಸಿಕ್ಕಿಲ್ಲ. ಸೊ ಮಾರ್ಕೆಟ್ ಇಮಿಡಿಯೇಟಾಗಿ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಓಪನ್ ಆದ ತಕ್ಷಣ ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಇಲ್ಲಿ ನಾನು 5MA Pro Max ಸ್ಟ್ರಾಟಜಿಗೆ ವೇಟ್ ಮಾಡ್ತಾ ಇದ್ದೆ. ಆಲ್ರೆಡಿ ನಾನು ಶಾರ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ವೇಟ್ ಮಾಡ್ತಾ ಇದ್ದೆ, ಇದೇನಾದರೂ ಸಪೋಸ್ ಕ್ಯಾಂಡಲ್ಲು ಚೆನ್ನಾಗಿ ಈ ಥರ ಬೇರಿಶ್ ಕ್ಯಾಂಡಲ್ ಏನಾದರೂ ವಿಕ್ ಬರ್ದೇನೆ ಸೊ ಈ ಥರ EMA ಕೆಳಗಡೆ ಅಂದರೆ EMA ಮಿಡ್ಗೆ ಏನಾದರೂ ಈ ಥರ ಕ್ರಾಸ್ ಆಗಿತ್ತು ಅಂದರೆ ಸೊ ಇಲ್ಲಿ ಎಂಟ್ರಿನ ತೊಗೊಂಡು ಸೊ ಕ್ಯಾಂಡಲ್ನಲ್ಲಿ ಮೇಲ್ಗಡೆ ಸ್ಟಾಪ್ ಲಾಸ್ನ ಹಾಕಿ 1:2 ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡೋಂಥ ಚಾನ್ಸಸ್ ಇತ್ತು. ಬಟ್ ಏನಾಗುತ್ತೆ ಇಲ್ಲಿ ಸೊ ವಿಕ್ ಹೆವಿ ದೊಡ್ಡ ಲಾಂಗ್ ವಿಕ್ ಕ್ಲೋಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ಥರ ಲಾಂಗ್ ವಿಕ್ ಬಂದು ಕ್ಲೋಸ್ ಆಗುತ್ತೆ. ಆವಾಗ ಮಾರ್ಕೆಟ್ ರಿಜೆಕ್ಷನ್ ತೊಗೊಂಡು ಮೇಲ್ಗಡೆ ಹೋಗಿ ಮತ್ತೆ ನಮ್ಮನ್ನು ಟ್ರ್ಯಾಪ್ ಮಾಡಿ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಥರ ರಿಸ್ಕನ್ನು ನಾನು ತಗೊಳ್ಳೋದಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಇಲ್ಲಿ ನಿನ್ನೆ ಕೂಡ ನೋ ಟ್ರೇಡಿಂಗ್ ಡೇ ಆಗಿರುತ್ತೆ ನಮ್ಮದು. ಸೊ ಇವತ್ತು ಕೂಡ ನೋ ಟ್ರೇಡಿಂಗ್ ಡೇ ಆಗಿದೆ. ಯಾವುದೇ ಥರ ಸೊ ನಾನು ಟ್ರೇಡನ್ನು ತೊಗೊಂಡಿದ್ದಲ್ಲ. ನೀವು ಆಲ್ರೆಡಿ ಗಮನಿಸಿರ್ಬೋದು ಆರ್ಡರ್ಸ್ ಆ್ಯಂಡ್ ಪೊಸಿಷನ್ಸು ನಮ್ಮದಿಲ್ಲಿ ಖಾಲಿ ಇದೆ. ಸೊ ನೋ ಟ್ರೇಡಿಂಗ್ ಡೇ. ಸೊ ನೆಕ್ಸ್ಟ್ ಮತ್ತೆ ನಾಳೆ ನೋಡೋಣ. ಸೊ ನೆಕ್ಸ್ಟ್ ಅಪಾರ್ಚುನಿಟಿ ಸಿಕ್ಕರೆ ಅದಕ್ಕೋಸ್ಕರ ವೇಟ್ ಮಾಡೋಣ. ಸೊ ಯಾವುದೇ ಥರ 5MA Pro Max ಸ್ಟ್ರಾಟಜಿ ಕೂಡ ಇಲ್ಲಿ ನಮ್ಮದು ಇವತ್ತು ಎಲ್ಲಿನೂ ಆ್ಯಕ್ಟಿವೇಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ನೋ ಟ್ರೇಡಿಂಗ್ ಡೇನ ಮಾಡಿದ್ದೀನಿ. ಸೊ ಯಾವುದೇ ಥರ ಟ್ರೇಡನ್ನು ಇವತ್ತು ನಾನು ತೊಗೊಂಡಿಲ್ಲ. ಸೊ ನಾವು TVS ಅನ್ನೋ ಒಂದು ಫಾರ್ಮುಲನ್ನು ಪ್ರಾಪರಾಗಿ ಅದನ್ನು ವರ್ಕ್ ಮಾಡಬೇಕಾಗುತ್ತೆ. ಅದರ ಮೇಲೆ ಟ್ರೆಂಡಿಂಗ್ ಇರುತ್ತೆ, ವಾಲೆಟಿಲಿಟಿ ಇರುತ್ತೆ, ಸೈಡ್ ವೇ ಇರುತ್ತೆ. ಸೊ ಟ್ರೆಂಡಿಂಗು, ವಾಲೆಟಿಲಿಟಿ, ಸೈಡ್ ವೇ ಅಂದರೆ ನಾಳೆ ನಮಗೆ ಮತ್ತೆ ಟ್ರೆಂಡಿಂಗ್ ಮಾರ್ಕೆಟ್ ಸಿಗುತ್ತೆ, ಸೊ ವಾಲೆಟಿಲಿಟಿ ಮಾರ್ಕೆಟ್ ಸಿಗುತ್ತೆ. ಆವಾಗ ನಾವು ಆರಾಮಾಗಿ ಟ್ರೇಡನ್ನು ಮಾಡಿಕೊಂಡು ಸೊ ನಾವು ಟಾರ್ಗೆಟನ್ನು ರೀಚ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವೇಟ್ ಮಾಡಬೇಕಾಗುತ್ತೆ. ಪ್ರಾಪರಾಗಿ ಒಂದು ಸೆಟಪ್ಪು, ಒಂದು ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡೋದ್ರಿಂದ ನಾವು ಟ್ರೇಡಿಂಗಲ್ಲಿ ಸಕ್ಸಸ್ಸನ್ನು ಕಾಣ್ಬೋದಾಗಿರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ನಾನು ನೋ ಟ್ರೇಡಿಂಗ್ ಡೇನಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾವುದೇ ಥರ ನಾವು ಪೊಸಿಷನ್ನ ತೊಗೊಂಡಿರಲ್ಲ. ಸೊ ಯಾವುದೇ ಥರ ಆರ್ಡರ್ಸು ಆಲ್ರೆಡಿ ತೋರಿಸಿದ್ದೀನಿ. ಸೊ ಯಾವುದೇ ಪೊಸಿಷನಲ್ಲಿ ಆರ್ಡರ್ಸ್ ಇಲ್ಲ, ನೋ ಪ್ರಾಫಿಟ್ ನೋ ಲಾಸ್, ಯಾವುದೇ ಥರ ಟ್ರೇಡ್ ಇಲ್ಲ. ಸೊ ನೋ ಟ್ರೇಡಿಂಗ್ ಡೇ ಆಗಿರುತ್ತೆ. ಸೊ ಓಕೆ, ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀವು ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.